ಇನ್ನು ಅಕ್ರಮ ನಿವಾಸಿಗಳನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡಿತ್ತು. ಕೋಗಿಲು ಲೇಔಟ್ನಲ್ಲಿ ಚುರುಕುಗೊಂಡಂತ ಪೊಲೀಸ್ ತನಿಖೆ. ಅತ್ತ ತನಿಖೆ ಚುರುಕಾಗಿದೆ, ಇತ್ತ ಕೋಗಿಲು ಲೇಔಟ್ ಖಾಲಿಯಾಗಿರೋದು. ಲೇಔಟ್ನಲ್ಲಿ ಜಾಗ ಖಾಲಿ ಮಾಡಿದ್ದಾರೆ ಅಕ್ರಮ ನಿವಾಸಿಗಳು. ಅಕ್ರಮ ಒತ್ತುವರಿದಾರರು ಈಗ ಜಾಗವನ್ನ ಖಾಲಿ ಮಾಡಿದ್ದಾರೆ. ಇಂದು ಕೂಡ ಜಾಗವನ್ನ ಖಾಲಿ ಮಾಡಲಿರುವಂತಹ ಅಕ್ರಮ ವಾಸಿಗಳು ಯಾವಾಗ ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಕುರಿತು ವರದಿಯನ್ನ ಪ್ರಸಾರ ಮಾಡಿತು, ಅದಾದ ಬಳಿಕ ಪೊಲೀಸರು ಕೂಡ ಎಚ್ಚೆತ್ತುಕೊಂಡು ಅಲ್ಲಿ ಯಾರೆಲ್ಲ ಅಕ್ರಮ ನಿವಾಸಿಗಳಿದ್ರು ಆ ಜಾಗ ಖಾಲಿ ಮಾಡಿಸುವಂತ ಕೆಲಸವನ್ನ ಕೂಡ ಮಾಡಿದ್ರು. ಈಗ ಅಕ್ರಮ ನಿವಾಸಿಗಳು ಜಾಗವನ್ನ ಖಾಲಿ ಮಾಡ್ತಾ ಇದ್ದಾರೆ. ಇಂದು ಕೂಡ ಜಾಗವನ್ನ ಖಾಲಿ ಮಾಡಿದ್ದಾರೆ ಅಕ್ರಮ ನಿವಾಸಿಗಳು. ಒಂದ್ ಕಡೆ ಒತ್ತುವರಿ ನಡೀತಾ ಇದೆ, ಮತ್ತೊಂದು ಕಡೆ ತನಿಖೆ ಕೂಡ ಚುರುಕಾಗಿರೋದು. ಈಗ ಲೇಔಟ್ ಸಂಪೂರ್ಣವಾಗಿ ಖಾಲಿಯಾಗಿದೆ. ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ರು. ಸ್ಥಳಕ್ಕೆ ಖುದ್ದು ಭೇಟಿ ಕೊಟ್ಟು ಅಲ್ಲಿ ಯಾರೆಲ್ಲ ಅಕ್ರಮ ನಿವಾಸಿಗಳಿದ್ರು ಅವರೆಲ್ಲರನ್ನ ಕೂಡ ತೆರವುಗೊಳಿಸುವಂತ ಕಾರ್ಯವನ್ನ ಮಾಡಿದ್ರು. ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸತ್ತಾರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸತ್ತಾರ್, ಇದೀಗ ಒಂದು ರೀತಿಯಾಗಿ ಇದು ಕೋಗಿಲು ಲೇಔಟ್ ಸಂಪೂರ್ಣವಾಗಿ ಖಾಲಿಯಾಗಿರೋದು, ಮತ್ತೊಂದು ಕಡೆ ಅಧಿಕಾರಿಗಳು ಕೂಡ ಈಗ ಖಾಲಿ ಮಾಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಏನ್ ಡೀಟೇಲ್ ಸಿಗ್ತಾ ಇದೆ? ಕೋಗಿಲು ಲೇಔಟ್ನ ಅಕ್ರಮ ಒತ್ತುವರಿ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಇಬ್ಬರನ್ನು ಅರೆಸ್ಟ್ ಮಾಡಿರುವಂತಹ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಪ್ರಕರಣದ A1 ಆಗಿರುವಂತಹ ವಿಜಯ್ ಹಾಗೂ A2 ವಾಸಿಂ ಅವರ ತನಿಖೆ ಚುರುಕಾಗ್ತಾ ಇದ್ದಂಗೆ ಕೋಗಿಲು ಲೇಔಟ್ನಲ್ಲಿರುವಂತಹ ಹೊರ ರಾಜ್ಯದಲ್ಲ, ಅದು ಕೂಡ ಪ್ರಮುಖವಾಗಿ ಆಂಧ್ರಪ್ರದೇಶ, ಬಿಹಾರ ಜೊತೆಗೆ UP ಅವರು ಬಹುತೇಕರು ಇಲ್ಲಿಂದ ಜಾಗವನ್ನು ಖಾಲಿ ಮಾಡಿದ್ದಾರೆ. ನಿಮ್ಗೆ ಅದರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದು ಕೋಗಿಲು ಲೇಔಟ್ನ ಫಕೀರ್ ಬಡಾವಣೆಯ ದೃಶ್ಯ. ಯಾವಾಗ ಡೆಮಾಲಿಷನ್ ಆಗಿತ್ತು ಅಲ್ಲಿ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಜನರು ಕೂಡ ಇದ್ರು. ಪ್ರತಿಯೊಬ್ಬರು ಕೂಡ ತಮ್ಮಲ್ಲೇ ಇಲ್ಲೇ ಕಲ್ಲಿನ ಮೇಲೆ ಕೂರೋದಾಗಿರಬಹುದು, ಜೊತೆಗೆ ಪರ್ಯಾಯವಾಗಿ ಅವರೇ ಬಹುತೇಕರು ಟೆಂಟ್ ಹಾಗೆ ಇದೇ ಜಾಗದಲ್ಲಿ ವಾಸವಾಗಿದ್ರು. ಸರಿಸುಮಾರು 10 ದಿನಗಳ ಕಾಲ ಡೆಮಾಲಿಷನ್ ಆಗಿರುವುದು ಡಿಸೆಂಬರ್ 20ಕ್ಕೆ. ಇವರು ಜನವರಿ ತನಕ ಕೂಡ ಇದೇ ಜಾಗದಲ್ಲಿ ವಾಸವಾಗಿದ್ರು, ಟೆಂಟ್ ಆಗಿ ಇಲ್ಲೇ ವಾಸವಾಗಿದ್ರು. ಯಾವಾಗ ಯಲಹಂಕ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ರು, ಪ್ರಕರಣ ಸಂಬಂಧ ಇಬ್ಬರನ್ನು ಅರೆಸ್ಟ್ ಮಾಡಿ ತನಿಖೆಯನ್ನು ಚುರುಕುಗೊಳಿಸ್ತಾ ಇದ್ದಂಗೆ ಜೊತೆಗೆ ಇಲ್ಲಿರುವವರ ಕೆಲವರನ್ನು ಠಾಣೆಗೆ ಕರೆಸಿ ವಿಚಾರಣೆ ಮಾಡ್ತಾರೆ. ನಿಮ್ಮಲ್ಲಿರುವಂತಹ ಡಾಕ್ಯುಮೆಂಟ್ ಯಾರು ಕೊಟ್ಟಿದ್ದು, ಯಾವಾಗ ನೀವು ಒಂದು ಕೋಗಿಲು ಲೇಔಟ್ಗೆ ಬಂದ್ರೆ ನಿಮ್ಮ ಹತ್ರ ಕಟ್ಕೊಂಡ್ರೆ ಅನ್ನೋ ನಿಟ್ಟಿನಲ್ಲಿ ತನಿಖೆ ಕೂಡ ಮಾಡ್ತಾರೆ. ಕೆಲ ಭಾಗದ ದೃಶ್ಯ ಇದು. ಮೇಲ್ಭಾಗದಲ್ಲಿ ಒಂದಿಷ್ಟು ಜನರಿದ್ದಾರೆ, ಅವ್ರ ಹತ್ರ ಪಕ್ಕಾ ಡಾಕ್ಯುಮೆಂಟ್ ಇದೆ. ಮೇಲ್ಭಾಗದಲ್ಲಿ ಒಂದಿಷ್ಟು ಜನರಿದ್ದಾರೆ, ಅವ್ರ ಹತ್ರ ಪಕ್ಕಾ ಡಾಕ್ಯುಮೆಂಟ್ ಇದೆ. ನಾವು ಇಲ್ಲಿ ಅವರು ಸರಿಸುಮಾರು ಅಂದ್ರೆ 5 ವರ್ಷಗಳ ಡಾಕ್ಯುಮೆಂಟ್ ಅವ್ರ ಹತ್ರ ಇದೆ. ನಾವು ಈ ಒಂದು ಜಾಗದಲ್ಲಿ 5 ವರ್ಷಗಳಿಂದ ವಾಸ ಮಾಡ್ತಿದ್ದೀವಿ ಅನ್ನೋ ಸಂಬಂಧಪಟ್ಟ ಹಾಗೆ ಯಾರ ಹತ್ರ ಡಾಕ್ಯುಮೆಂಟ್ ಇದೆ ಅವರು ಮಾತ್ರ ಉಳಿದಿದ್ದಾರೆ. ಇನ್ನು UP ಭಾಗದವರಾಗಿರ್ಬೋದು, ಇಲ್ಲಿ ಕಾಶ್ಮೀರಿಗಳು ಕೂಡ ಇದ್ರು. ರಿಪಬ್ಲಿಕ್ ಕನ್ನಡ ನಡೆಸಿದಂತ ಸ್ಟಿಂಗ್ ಆಪರೇಷನ್ ಅಲ್ಲಿ ಕಾಶ್ಮೀರದ ಜನರು ಕೂಡ ನಾವು ಕಾಶ್ಮೀರದವರು ಅನ್ನೋದನ್ನು ಬಾಯಿ ಬಿಟ್ಟಿದ್ರು. ಅವ್ರು ಯಾರು ಕೂಡ ಇದೀಗ ಈ ಒಂದು ಜಾಗದಲ್ಲಿಲ್ಲ, ಇಲ್ಲಿಂದ ಜಾಗ ಖಾಲಿ ಮಾಡುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಅಲರ್ಟ್ ಆಗ್ತಾ ಇದ್ದಂಗೆ ತಮ್ಮಲ್ಲಿರುವಂತಹ ಒಂದಿಷ್ಟು ಫೇಕ್ ಡಾಕ್ಯುಮೆಂಟ್ ಅನ್ನು ಆರಂಭದಲ್ಲಿ ಅವರು ಆ ಫೇಕ್ ಡಾಕ್ಯುಮೆಂಟ್ ಇಟ್ಕೊಂಡು ನಾವು 30 ವರ್ಷಗಳಿಂದ ವಾಸ ಮಾಡ್ತಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ವಾದವನ್ನು ಮಾಡಿದ್ರು ಕೂಡ ಪೊಲೀಸ್ ತನಿಖೆ ಚುರುಕಾಗ್ತಾ ಇದ್ದಂಗೆ ಜೊತೆಗೆ ರಿಪಬ್ಲಿಕ್ ಕನ್ನಡ ಇಲ್ಲಿರುವಂತಹ ಜನರ ಅಸಲಿಯತ್ತನ್ನು ಎಕ್ಸ್ಪೋಸ್ ಮಾಡ್ತಾ ಇದ್ದಂಗೆ ಇದೀಗ ಜಾಗ ಖಾಲಿ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ಸತ್ತಾರ್ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಅಕ್ರಮ ನಿವಾಸಿಗಳನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡಿತ್ತು. ಕೋಗಿಲು ಲೇಔಟ್ನಲ್ಲಿ ಚುರುಕುಗೊಂಡಂತ ಪೊಲೀಸ್ ತನಿಖೆ. ಅತ್ತ ತನಿಖೆ ಚುರುಕಾಗಿದೆ, ಇತ್ತ ಕೋಗಿಲು ಲೇಔಟ್ ಖಾಲಿಯಾಗಿರೋದು. ಲೇಔಟ್ನಲ್ಲಿ ಜಾಗ ಖಾಲಿ ಮಾಡಿದ್ದಾರೆ ಅಕ್ರಮ ನಿವಾಸಿಗಳು. ಅಕ್ರಮ ಒತ್ತುವರಿದಾರರು ಈಗ ಜಾಗವನ್ನ ಖಾಲಿ ಮಾಡಿದ್ದಾರೆ. ಇಂದು ಕೂಡ ಜಾಗವನ್ನ ಖಾಲಿ ಮಾಡಲಿರುವಂತಹ ಅಕ್ರಮ ವಾಸಿಗಳು ಯಾವಾಗ ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಕುರಿತು ವರದಿಯನ್ನ ಪ್ರಸಾರ ಮಾಡಿತು, ಅದಾದ ಬಳಿಕ ಪೊಲೀಸರು ಕೂಡ ಎಚ್ಚೆತ್ತುಕೊಂಡು ಅಲ್ಲಿ ಯಾರೆಲ್ಲ ಅಕ್ರಮ ನಿವಾಸಿಗಳಿದ್ರು ಆ ಜಾಗ ಖಾಲಿ ಮಾಡಿಸುವಂತ ಕೆಲಸವನ್ನ ಕೂಡ ಮಾಡಿದ್ರು. ಈಗ ಅಕ್ರಮ ನಿವಾಸಿಗಳು ಜಾಗವನ್ನ ಖಾಲಿ ಮಾಡ್ತಾ ಇದ್ದಾರೆ. ಇಂದು ಕೂಡ ಜಾಗವನ್ನ ಖಾಲಿ ಮಾಡಿದ್ದಾರೆ ಅಕ್ರಮ ನಿವಾಸಿಗಳು. ಒಂದ್ ಕಡೆ ಒತ್ತುವರಿ ನಡೀತಾ ಇದೆ, ಮತ್ತೊಂದು ಕಡೆ ತನಿಖೆ ಕೂಡ ಚುರುಕಾಗಿರೋದು. ಈಗ ಲೇಔಟ್ ಸಂಪೂರ್ಣವಾಗಿ ಖಾಲಿಯಾಗಿದೆ. ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ರು. ಸ್ಥಳಕ್ಕೆ ಖುದ್ದು ಭೇಟಿ ಕೊಟ್ಟು ಅಲ್ಲಿ ಯಾರೆಲ್ಲ ಅಕ್ರಮ ನಿವಾಸಿಗಳಿದ್ರು ಅವರೆಲ್ಲರನ್ನ ಕೂಡ ತೆರವುಗೊಳಿಸುವಂತ ಕಾರ್ಯವನ್ನ ಮಾಡಿದ್ರು. ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸತ್ತಾರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ.
ಸತ್ತರ್ ಇದೀಗ ಒಂದು ರೀತಿಯಾಗಿ ಇದು ಕೋಗಿಲು ಲೇಔಟ್ ಸಂಪೂರ್ಣವಾಗಿ ಖಾಲಿ ಆಗಿರೋದು. ಮತ್ತೊಂದು ಕಡೆ ಅಧಿಕಾರಿಗಳು ಕೂಡ ಈಗ ಖಾಲಿ ಮಾಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಏನ್ ಡೀಟೇಲ್ ಸಿಗ್ತಾ ಇದೆ? ಕೋಗಿಲ್ ಲೇಔಟ್ನ ಅಕ್ರಮ ಒತ್ತುವರಿ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಇಬ್ಬರನ್ನು ಅರೆಸ್ಟ್ ಮಾಡಿರುವಂತಹ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಪ್ರಕರಣದ A1 ಆಗಿರುವಂತಹ ವಿಜಯ್ ಹಾಗೂ A2 ವಾಸಿಂ ಅವರ ತನಿಖೆ ಚುರುಕಾಗ್ತಾ ಇದ್ದಂಗೆ ಕೋಗಿಲ್ ಲೇಔಟ್ನಲ್ಲಿರುವಂತಹ ಹೊರ ರಾಜ್ಯದಲ್ಲ, ಅದು ಕೂಡ ಪ್ರಮುಖವಾಗಿ ಆಂಧ್ರಪ್ರದೇಶ, ಬಿಹಾರ ಜೊತೆಗೆ UP ಅವರು ಬಹುತೇಕರು ತಮ್ಮ ಇಲ್ಲಿಂದ ಜಾಗವನ್ನು ಖಾಲಿ ಮಾಡಿದ್ದಾರೆ. ನಿಮ್ಗೆ ಅದರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದು ಕೋಗಿಲ್ ಲೇಔಟ್ನ ಫಕೀರ್ ಬಡಾವಣೆಯ ದೃಶ್ಯ. ಯಾವಾಗ ಡೆಮಾಲಿಷನ್ ಆಗಿತ್ತು ಅಲ್ಲಿ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಜನರು ಕೂಡ ಇದ್ರು. ಪ್ರತಿಯೊಬ್ಬರು ಕೂಡ ಅಮ್ಮ ತಮ್ಮಲ್ಲೇ ಇಲ್ಲೇ ಕಲ್ಲಿನ ಮೇಲೆ ಕೂರೋದಾಗಿರ್ಬೋದು, ಜೊತೆಗೆ ಪರ್ಯಾಯವಾಗಿ ಅವರೇ ಬಹುತೇಕರು ಟೆಂಟ್ ಹಾಕಿ ಇದೇ ಜಾಗದಲ್ಲಿ ವಾಸವಾಗಿದ್ರು. ಸರಿಸುಮಾರು 10 ದಿನಗಳ ಕಾಲ ಡೆಮಾಲಿಷನ್ ಆಗಿರುವುದು ಡಿಸೆಂಬರ್ 20ಕ್ಕೆ. ಇವರು ಜನವರಿ ತನಕ ಕೂಡ ಇದೇ ಜಾಗದಲ್ಲಿ ವಾಸವಾಗಿದ್ರು, ಟೆಂಟ್ ಆಗಿ ಇಲ್ಲೇ ವಾಸವಾಗಿದ್ರು. ಯಾವಾಗ ಯಲಹಂಕ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ರು, ಪ್ರಕರಣ ಸಂಬಂಧ ಇಬ್ಬರನ್ನು ಅರೆಸ್ಟ್ ಮಾಡಿ ತನಿಖೆಯನ್ನು ಚುರುಕುಗೊಳಿಸ್ತಾ ಇದ್ದಂಗೆ ಜೊತೆಗೆ ಇಲ್ಲಿರುವವರ ಕೆಲವರನ್ನು ಠಾಣೆಗೆ ಕರೆಸಿ ವಿಚಾರಣೆ ಮಾಡ್ತಾರೆ. ನಿಮ್ಮಲ್ಲಿರುವಂತಹ ಡಾಕ್ಯುಮೆಂಟ್ ಯಾರು ಕೊಟ್ಟಿದ್ದು, ಯಾವಾಗ ನೀವು ಒಂದು ಕೋಗಿಲ್ ಲೇಔಟ್ಗೆ ಬಂದ್ರೆ ನಿಮ್ಮ ಹತ್ರ ಕಟ್ಕೊಂಡ್ರೆ ಅನ್ನೋ ನಿಟ್ಟಿನಲ್ಲಿ ತನಿಖೆ ಕೂಡ ಮಾಡ್ತಾರೆ. ಕೆಲ ಭಾಗದ ದೃಶ್ಯ ಇದು. ಮೇಲ್ಭಾಗದಲ್ಲಿ ಒಂದಿಷ್ಟು ಜನರಿದ್ದಾರೆ, ಅವ್ರ ಹತ್ರ ಪಕ್ಕಾ ಡಾಕ್ಯುಮೆಂಟ್ ಇದೆ. ಮೇಲ್ಭಾಗದಲ್ಲಿ ಒಂದಿಷ್ಟು ಜನರಿದ್ದಾರೆ, ಅವ್ರ ಹತ್ರ ಪಕ್ಕಾ ಡಾಕ್ಯುಮೆಂಟ್ ಇದೆ. ನಾವು ಇಲ್ಲಿ ಅವರು ಸರಿಸುಮಾರು ಅಂದ್ರೆ 5 ವರ್ಷಗಳ ಡಾಕ್ಯುಮೆಂಟ್ ಅವ್ರ ಹತ್ರ ಇದೆ. ನಾವು ಈ ಒಂದು ಜಾಗದಲ್ಲಿ 5 ವರ್ಷಗಳಿಂದ ವಾಸ ಮಾಡ್ತಿದೀವಿ ಅನ್ನೋ ಸಂಬಂಧಪಟ್ಟ ಹಾಗೆ ಯಾರ ಹತ್ರ ಡಾಕ್ಯುಮೆಂಟ್ ಇದೆ ಅವರು ಮಾತ್ರ ಉಳಿದಿದ್ದಾರೆ. ಇನ್ನು UP ಭಾಗದವರಾಗಿರ್ಬೋದು, ಇಲ್ಲಿ ಕಾಶ್ಮೀರಿಗಳು ಕೂಡ ಇದ್ರು. ರಿಪಬ್ಲಿಕ್ ಅನ್ನು ನಡೆಸಿದಂತ ಸ್ಟಿಂಗ್ ಆಪರೇಷನ್ ಅಲ್ಲಿ ಕಾಶ್ಮೀರದ ಜನರು ಕೂಡ ನಾವು ಕಾಶ್ಮೀರದವರು ಅನ್ನೋದನ್ನು ಬಾಯಿ ಬಿಟ್ಟಿದ್ರು. ಅವ್ರು ಯಾರು ಕೂಡ ಇದೀಗ ಈ ಒಂದು ಜಾಗದಲ್ಲಿಲ್ಲ, ಇಲ್ಲಿಂದ ಜಾಗ ಖಾಲಿ ಮಾಡುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಅಲರ್ಟ್ ಆಗ್ತಾ ಇದ್ದಂಗೆ ತಮ್ಮಲ್ಲಿರುವಂತಹ ಒಂದಿಷ್ಟು ಫೇಕ್ ಡಾಕ್ಯುಮೆಂಟ್ ಅನ್ನು ಆರಂಭದಲ್ಲಿ ಅವರು ಆ ಫೇಕ್ ಡಾಕ್ಯುಮೆಂಟ್ ಇಟ್ಕೊಂಡು ನಾವು 30 ವರ್ಷಗಳಿಂದ ವಾಸ ಮಾಡ್ತಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ವಾದವನ್ನು ಮಾಡಿದ್ರು ಕೂಡ ಪೊಲೀಸ್ ತನಿಖೆ ಚುರುಕಾಗ್ತಾ ಇದ್ದಂಗೆ ಜೊತೆಗೆ ರಿಪಬ್ಲಿಕ್ ಕನ್ನಡ ಇಲ್ಲಿರುವಂತಹ ಜನರ ಅಸಲಿಯತ್ತನ್ನು ಎಕ್ಸ್ಪೋಸ್ ಮಾಡ್ತಾ ಇದ್ದಂಗೆ ಇದೀಗ ಜಾಗ ಖಾಲಿ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ಸತ್ತಾರ್ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಅಕ್ರಮ ನಿವಾಸಿಗಳನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡಿತ್ತು. ಕೋಗಿಲು ಲೇಔಟ್ನಲ್ಲಿ ಚುರುಕುಗೊಂಡಂತ ಪೊಲೀಸ್ ತನಿಖೆ, ಅತ್ತ ತನಿಖೆ ಚುರುಕಾಗಿದೆ, ಇತ್ತ ಕೋಗಿಲು ಲೇಔಟ್ ಖಾಲಿ ಆಗಿರೋದು. ಲೇಔಟ್ನಲ್ಲಿ ಜಾಗ ಖಾಲಿ ಮಾಡಿದ್ದಾರೆ ಅಕ್ರಮ ನಿವಾಸಿಗಳು. ಅಕ್ರಮ ಒತ್ತುವರಿದಾರರು ಈಗ ಜಾಗವನ್ನ ಖಾಲಿ ಮಾಡಿದ್ದಾರೆ. ಇಂದು ಕೂಡ ಜಾಗವನ್ನ ಖಾಲಿ ಮಾಡಲಿರುವಂತಹ ಅಕ್ರಮ ವಾಸಿಗಳು ಯಾವಾಗ ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಕುರಿತು ವರದಿಯನ್ನ ಪ್ರಸಾರ ಮಾಡಿತು, ಅದಾದ ಬಳಿಕ ಪೊಲೀಸರು ಕೂಡ ಎಚ್ಚೆತ್ತುಕೊಂಡು ಅಲ್ಲಿ ಯಾರೆಲ್ಲ ಅಕ್ರಮ ನಿವಾಸಿಗಳಿದ್ರು ಆ ಜಾಗ ಖಾಲಿ ಮಾಡಿಸುವಂತ ಕೆಲಸವನ್ನ ಕೂಡ ಮಾಡಿದ್ರು. ಈಗ ಅಕ್ರಮ ನಿವಾಸಿಗಳು ಜಾಗವನ್ನ ಖಾಲಿ ಮಾಡ್ತಾ ಇದ್ದಾರೆ. ಇಂದು ಕೂಡ ಜಾಗವನ್ನ ಖಾಲಿ ಮಾಡಿದ್ದಾರೆ ಅಕ್ರಮ ನಿವಾಸಿಗಳು. ಒಂದ್ ಕಡೆ ಒತ್ತುವರಿ ನಡೀತಾ ಇದೆ, ಮತ್ತೊಂದ್ ಕಡೆ ತನಿಖೆ ಕೂಡ ಚುರುಕಾಗಿರೋದು. ಈಗ ಲೇಔಟ್ ಸಂಪೂರ್ಣವಾಗಿ ಖಾಲಿ ಆಗಿದೆ. ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ರು. ಸ್ಥಳಕ್ಕೆ ಖುದ್ದು ಭೇಟಿ ಕೊಟ್ಟು ಅಲ್ಲಿ ಯಾರೆಲ್ಲ ಅಕ್ರಮ ನಿವಾಸಿಗಳಿದ್ರು ಅವರೆಲ್ಲರನ್ನ ಕೂಡ ತೆರವುಗೊಳಿಸುವಂತ ಕಾರ್ಯವನ್ನ ಮಾಡಿದ್ರು. ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸತ್ತಾರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸತ್ತಾರ್, ಇದೀಗ ಒಂದು ರೀತಿಯಾಗಿ ಇದು ಕೋಗಿಲು ಲೇಔಟ್ ಸಂಪೂರ್ಣವಾಗಿ ಖಾಲಿ ಆಗಿರೋದು. ಮತ್ತೊಂದು ಕಡೆ ಅಧಿಕಾರಿಗಳು ಕೂಡ ಈಗ ಖಾಲಿ ಮಾಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಏನ್ ಡೀಟೇಲ್ ಸಿಗ್ತಾ ಇದೆ? ಕೋಗಿಲ್ ಲೇಔಟ್ನ ಅಕ್ರಮ ಒತ್ತುವರಿ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಇಬ್ಬರನ್ನು ಅರೆಸ್ಟ್ ಮಾಡಿರುವಂತಹ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಪ್ರಕರಣದ A1 ಆಗಿರುವಂತಹ ವಿಜಯ್ ಹಾಗೂ A2 ವಾಸಿಂ ಅವರ ತನಿಖೆ ಚುರುಕಾಗ್ತಾ ಇದ್ದಂಗೆ ಕೋಗಿಲ್ ಲೇಔಟ್ನಲ್ಲಿರುವಂತಹ ಹೊರ ರಾಜ್ಯದಲ್ಲ, ಅದು ಕೂಡ ಪ್ರಮುಖವಾಗಿ ಆಂಧ್ರಪ್ರದೇಶ, ಬಿಹಾರ ಜೊತೆಗೆ UP ಅವರು ಬಹುತೇಕರು ತಮ್ಮ ಇಲ್ಲಿಂದ ಜಾಗವನ್ನು ಖಾಲಿ ಮಾಡಿದ್ದಾರೆ. ನಿಮ್ಗೆ ಅದರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದು ಕೋಗಿಲ್ ಲೇಔಟ್ನ ಫಕೀರ್ ಬಡಾವಣೆಯ ದೃಶ್ಯ. ಯಾವಾಗ ಡೆಮಾಲಿಷನ್ ಆಗಿತ್ತು ಅಲ್ಲಿ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಜನರು ಕೂಡ ಇದ್ರು. ಪ್ರತಿಯೊಬ್ಬರು ಕೂಡ ಅಮ್ಮ ತಮ್ಮಲ್ಲೇ
ಇಲ್ಲೇ ಕಲ್ಲಿನ ಮೇಲೆ ಕೂರೋದಾಗಿರ್ಬೋದು, ಜೊತೆಗೆ ಪರ್ಯಾಯವಾಗಿ ಅವರೇ ಬಹುತೇಕರು ಟೆಂಟ್ ಹಾಕಿ ಇದೇ ಜಾಗದಲ್ಲಿ ವಾಸವಾಗಿದ್ರು. ಸರಿಸುಮಾರು 10 ದಿನಗಳ ಕಾಲ ಡೆಮಾಲಿಷನ್ ಆಗಿರುವುದು. ಡಿಸೆಂಬರ್ 20ಕ್ಕೆ ಇವರು ಜನವರಿ ತನಕ ಕೂಡ ಇದೇ ಜಾಗದಲ್ಲಿ ವಾಸವಾಗಿದ್ರು, ಟೆಂಟ್ ಆಗಿ ಇಲ್ಲೇ ವಾಸವಾಗಿದ್ರು. ಯಾವಾಗ ಪೊಲೀಸರು ತನಿಖೆಯನ್ನು ಯಲಹಂಕ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ರು, ಪ್ರಕರಣ ಸಂಬಂಧ ಇಬ್ಬರನ್ನು ಅರೆಸ್ಟ್ ಮಾಡಿ ತನಿಖೆಯನ್ನು ಚುರುಕುಗೊಳಿಸ್ತಾ ಇದ್ದಂಗೆ ಜೊತೆಗೆ ಇಲ್ಲಿರುವವರ ಕೆಲವರನ್ನು ಠಾಣೆಗೆ ಕರೆಸಿ ವಿಚಾರಣೆ ಮಾಡ್ತಾರೆ. ನಿಮ್ಮಲ್ಲಿರುವಂತಹ ಡಾಕ್ಯುಮೆಂಟ್ ಯಾರು ಕೊಟ್ಟಿದ್ದು, ಯಾವಾಗ ನೀವು ಒಂದು ಕೋಗಿಲ್ ಲೇಔಟ್ಗೆ ಬಂದ್ರೆ ನಿಮ್ಮ ಹತ್ರ ಕಂಡುಕೊಂಡ್ರೆ ಅನ್ನೋ ನಿಟ್ಟಿನಲ್ಲಿ ತನಿಖೆ ಕೂಡ ಮಾಡ್ತಾರೆ. ಕೆಲ ಭಾಗದ ದೃಶ್ಯ ಇದು. ಮೇಲ್ಭಾಗದಲ್ಲಿ ಒಂದಿಷ್ಟು ಜನರಿದ್ದಾರೆ, ಅವ್ರ ಹತ್ರ ಪಕ್ಕಾ ಡಾಕ್ಯುಮೆಂಟ್ ಇದೆ. ಮೇಲ್ಭಾಗದಲ್ಲಿ ಒಂದಿಷ್ಟು ಜನರಿದ್ದಾರೆ, ಅವ್ರ ಹತ್ರ ಪಕ್ಕಾ ಡಾಕ್ಯುಮೆಂಟ್ ಇದೆ. ನಾವು ಇಲ್ಲಿ ಅವರು ಸರಿಸುಮಾರು ಅಂದ್ರೆ 5 ವರ್ಷಗಳ ಡಾಕ್ಯುಮೆಂಟ್ ಅವ್ರ ಹತ್ರ ಇದೆ. ನಾವು ಈ ಒಂದು ಜಾಗದಲ್ಲಿ 5 ವರ್ಷಗಳಿಂದ ವಾಸ ಮಾಡ್ತಿದೀವಿ ಅನ್ನೋ ಸಂಬಂಧಪಟ್ಟ ಹಾಗೆ ಯಾರ ಹತ್ರ ಡಾಕ್ಯುಮೆಂಟ್ ಇದೆ ಅವರು ಮಾತ್ರ ಉಳಿದಿದ್ದಾರೆ. ಇನ್ನು UP ಭಾಗದವರಾಗಿರ್ಬೋದು, ಇಲ್ಲಿ ಕಾಶ್ಮೀರಿಗಳು ಕೂಡ ಇದ್ರು. ರಿಪಬ್ಲಿಕ್ ಅನ್ನು ನಡೆಸಿದಂತ ಸ್ಟಿಂಗ್ ಆಪರೇಷನ್ ಅಲ್ಲಿ ಕಾಶ್ಮೀರದ ಜನರು ಕೂಡ ನಾವು ಕಾಶ್ಮೀರದವರು ಅನ್ನೋದನ್ನು ಬಾಯಿ ಬಿಟ್ಟಿದ್ರು. ಅವರು ಯಾರು ಕೂಡ ಇದೀಗ ಈ ಒಂದು ಜಾಗದಲ್ಲಿಲ್ಲ, ಇಲ್ಲಿಂದ ಜಾಗ ಖಾಲಿ ಮಾಡುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಅಲರ್ಟ್ ಆಗ್ತಾ ಇದ್ದಂಗೆ ತಮ್ಮಲ್ಲಿರುವಂತಹ ಒಂದಿಷ್ಟು ಫೇಕ್ ಡಾಕ್ಯುಮೆಂಟ್ ಅನ್ನು ಆರಂಭದಲ್ಲಿ ಅವರು ಆ ಫೇಕ್ ಡಾಕ್ಯುಮೆಂಟ್ ಇಟ್ಕೊಂಡು ನಾವು 30 ವರ್ಷಗಳಿಂದ ವಾಸ ಮಾಡ್ತಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ವಾದವನ್ನು ಮಾಡಿದ್ರು ಕೂಡ ಪೊಲೀಸ್ ತನಿಖೆ ಚುರುಕಾಗ್ತಾ ಇದ್ದಂಗೆ ಜೊತೆಗೆ ರಿಪಬ್ಲಿಕ್ ಕನ್ನಡ ಇಲ್ಲಿರುವಂತಹ ಜನರ ಅಸಲಿಯತ್ತನ್ನು ಎಕ್ಸ್ಪೋಸ್ ಮಾಡ್ತಾ ಇದ್ದಂಗೆ ಇದೀಗ ಜಾಗ ಖಾಲಿ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ಸತ್ತಾರ್ ತಮ್ಮೆಲ್ಲ ಮಾಹಿತಿಗೆ.